ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಕ್. ಇವತ್ತಿನ ದಿನ ನಾವು ಚೂ ಮಂತರ್ ಸೆಟ್ ಒಳಗದೀವಿ. ಸೊ ಪ್ರಭು ಮುಣ್ಕೂರ್ ಅವ್ರ ಜೊತೆ ನಾವು ಹಿಂದೆ ಒಂದು ಕನ್ವರ್ಸೇಷನ್ ಮಾಡಿದ್ವಿ. ಮರ್ಫಿ ಮರ್ಯಾದೆ ಪ್ರಶ್ನೆ ಸಿನಿಮಾದ ಬಗ್ಗೆ ವಿಸ್ತಾರವಾಗಿ ನಾವು ತಿಳ್ಕೊಂಡ್ವಿ. ಈಗ ಚೂ ಮಂತರ್ ಸಿನಿಮಾದೊಳಗೆ ಅವ್ರ ಪಾತ್ರ ಏನು ಅದ್ರ ಬಗ್ಗೆ ಡೀಪ್ ಆಗಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ದ ಮೂವಿ ಟ್ರಕ್ ಸರ್. ಥ್ಯಾಂಕ್ ಯು. ಸರ್ ನಾವು ಮೊನ್ನೆ ತಾನೇ ಡಿಸ್ಕಷನ್ ಮಾಡಿದ್ವಿ ಕನ್ವರ್ಸೇಷನ್. ವೆಲ್ಕಮ್ ಬ್ಯಾಕ್ ಅಂತ ಹೇಳಿ. ಡೆಫಿನೆಟ್ಲಿ ವೆಲ್ಕಮ್ ಬ್ಯಾಕ್. ಸರಿ, ನಾವು ಟ್ರೇಲರ್ ನೋಡಿದ್ವಿ ಸರ್ ಚೂ ಮಂತದ್ದು. ನೀವೇ ಹೇಳಿದ್ರಿ ಒಂದು ಫ್ಯಾಮಿಲಿ ಮ್ಯಾನ್ ಪಾತ್ರವನ್ನ ನೀವು ಮಾಡಿದಿರಿ ಅಂತಂದ್ರೆ. ಸೊ ಹಲವಾರು ತೊಂದರೆಗಳನ್ನ ಅನುಭವಿಸುವಂತಹ ಒಂದು ಫ್ಯಾಮಿಲಿ ಮ್ಯಾನ್ ಪಾತ್ರವನ್ನ ನೀವು ಮಾಡಿದಿರಿ. ಆ ತೊಂದರೆಗಳೇನಂತ ನಾವು ಥಿಯೇಟರ್ಗೆ ಹೋಗಿ ನೋಡ್ತೀವಿ. ಮತ್ತ ಆ ತೊಂದರೆಗಳಿಂದ ನೀವು ಹೆಂಗ್ ಹೊರಗ್ ಬರ್ತೀರಿ ಅನ್ನೋದು ಶರಣ್ ಸರ್ ಒಂದು ಸಹಾಯದಿಂದ. ಸೊ ಈ ಒಂದು ಈ 19 ಸಿನಿಮಾಗಳಾದ್ಮೇಲೆ 20ನೇ ಸಿನಿಮಾ ನಿಮ್ದು. ಇಲ್ಲ, ಇದು 19th ಆಕ್ಚುಲಿ. ಓಕೆ ಓಕೆ. ಅಂದ್ರೆ ಲಾಸ್ಟ್ ಸಿನಿಮಾ ಮಾಡಿದ್ದು ಮರ್ಯಾದೆ ಪ್ರಶ್ನೆ, ಅದು 19th ಸಿನಿಮಾ ಆಗಿತ್ತು. ಬಟ್ ರಿಲೀಸ್ ಆಗ್ಬೇಕಾದ್ರೆ ಇದು 19th ಆಗಿರುತ್ತೆ. ಅದು 18th. ಎಸ್ 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 19ನೇ ಸಿನಿಮಾ ಚೂ ಮಂತರ್. ಸೊ ಚೂ ಮಂತರ್ ಸಿನಿಮಾ ಯಾರಿಗ್ ಗಾಯಬ್ ಮಾಡಕ್ ಹೊಂಟಿರಿ ಸರ್? ಗಾಯಬ್ ಅಲ್ಲ, ಆಕ್ಚುಲಿ ಚೂ ಮಂತರ್ ಆಕ್ಚುಲಿ ಇನ್ನೂ ಜಾಸ್ತಿ ಜನರನ್ನ ಥಿಯೇಟರ್ ಕರ್ಸ್ಕೋಬೇಕು. ಕರೆಕ್ಟ್, ಹೌದು ಹೌದು. ಯಾಕಂದ್ರೆ ಹಾರರ್ ಸಿನಿಮಾ ನಾವು ಟಿವಿ ಒಳಗ್ ನೋಡಕ್ ಮಜಾನೇ ಬರಂಗಿಲ್ಲ ಆಕ್ಚುಲಿ. ಹಂಗಂತಲ್ಲ, ಟಿವಿ ಆಗ್ಲಿ ಫೋನ್ ಅಲ್ಲಿ ನೋಡೋಕನು ಸುಮ್ನೆ ಏಕಾಂತವಾಗಿದ್ದು ನೀವು ಸುಮ್ನೆ ರಾತ್ರಿ ಮಲ್ಬೇಕಾದ್ರೆ ಬೆಡ್ ಮೇಲೆ ಮಲ್ಬೇಕಾದ್ರೂ ನೋಡ್ಬೋದು. ಬಟ್ ಒಂದು ಬ್ಯೂಟಿಫುಲ್ ವಿಚಾರ ಇದ್ರಲ್ಲಿ ಅಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಅದೇ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ. ವಿಜುವಲ್ ಆಗ್ಲಿ, ಸೌಂಡಿಂಗ್ ಆಗ್ಲಿ ಅದ್ಭುತವಾಗಿ ಬಂದಿದೆ. ಅಂಡ್ ನಾನು ಆಕ್ಚುಲಿ ಫುಲ್ ಸಿನಿಮಾ ನೋಡಿಲ್ಲ. ದ ಮೊಮೆಂಟ್ ಪ್ರೊಡಕ್ಷನ್ ಸೈಡ್ ಇಂದ ಇವರು ಸೌಂಡ್ ಡಿಸೈನರ್ ರಸೂಲ್ ಪುಕಟಿ ಅಂತ ಹೇಳಿದಾಗ ನಂಗೆ ಎಕ್ಸೈಟ್ಮೆಂಟ್ ಆಯ್ತು. ಬಿಕಾಸ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸೌಂಡ್. ಪರ್ಟಿಕ್ಯುಲರ್ಲಿ ಹಾರರ್ ಸಿನಿಮಾ ಅಂತ ಹೇಳಿದಾಗ ಫಸ್ಟ್ ನನ್ನ ಪ್ರಕಾರ ಸೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ವಿಜುವಲಿ ನಾವು ನೋಡ್ತಾ ಇರ್ತೀವಿ, ಆ ಸಡನ್ ಡಿಸ್ಟ್ರಾಕ್ಷನ್ ಕೊಡೋದೇ ಆ ಸೌಂಡ್. ಸೊ ಆ ಸೌಂಡಿಂಗ್ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದಾರೆ ಅಂತ ನೋಡ್ಬೇಕು ಒಂದು. ಅಂಡ್ ಇನ್ಫ್ಯಾಕ್ಟ್ ಕರ್ವಾ ಮಾಡಿರೋದ್ರಿಂದ ನವನೀತ ಅವರು ಸ್ಪೆಷಲಿಸ್ಟ್ ಈ ತರ ಸಿನಿಮಾಗಳಲ್ಲಿ. ಸೊ ಡೆಫಿನೆಟ್ಲಿ ಇದೊಂದು ಅಪ್ಗ್ರೇಡೆಡ್ ವರ್ಷನ್ ಆಫ್ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಲ್ಲರೂ ಮಾತಾಡತಿದ್ರಿ ಸರಿ. ಆಕ್ಚುಲಿ ನೀವು ಪ್ರಭು ಮುಣ್ಕೂರ್, ಅದಿತಿ ಪ್ರಭುದೇವ ಮೇಡಮ್ ಅಂಡ್ ಶ್ರೀನಿವಾಸ್ ಪ್ರಭು ಅವರು, 3 ಪ್ರಭುಗಳು ಸೇರ್ಕೊಂಡು ಈ ಒಂದು ಚೂ ಮಂತರ್ ಸಿನಿಮಾ ಮಾಡತ್ತೀರಿ. ಇಷ್ಟ ಕ್ಯಾಲ್ಕುಲೇಷನ್ ನಾನು ಮಾಡಿದ್ದೆ. ನಾನು ಇವಾಗ ನೀವು ಹೇಳಿದಂಗೆ ಆಕ್ಚುಲಿ ಕನೆಕ್ಟ್ ಆಗ್ತಾ ಇದೆ. ಹೌದು, ಗೊತ್ತಿಲ್ಲ, ನೋಡೋಣ. ಒಂದ್ ಪ್ರಭು ಏನು ಮಾಡಕ್ಕಾಗಿಲ್ಲ ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ 3 ಪ್ರಭು ಏನಾದ್ರು. ಇಲ್ಲ ಸರ್, ಡೆಫಿನೆಟ್ಲಿ ಆಸ್ ಎ ಇಂಡಿವಿಜುವಲ್ 3 ಜನ ಒಳ್ಳೆ ಆಕ್ಟರ್ಗಳೇ. ಸೊ ಶ್ರೀನಿವಾಸ್ ಪ್ರಭು ಅವ್ರ ಪ್ರೆಸೆನ್ಸ್ ಮತ್ತ ಏನೊಂದು ಹಾಂಟೆಡ್ ಮನೆ ಏನೈತಿ ಅದು ಕರ್ವ ಸಿನಿಮಾದ ಸೇಮ್ ಅದೇ ಮನೆ ತರ ಕಾಣ್ತೈತಿ. ಅಂಡ್ ಅಷ್ಟೇ ಅಲ್ಲದೆ ಒಂದು ವಿಜುವಲ್ಸ್ ಇದೆಲ್ಲಾ ನೋಡಿದ್ರ ಎಲ್ಲಾರು ಒಂದು ಆಂಟಿಸಿಪೇಟ್ ಮಾಡಾತಾರ, ವೇಟ್ ಮಾಡಾತಾರ ಇದು ಕರ್ವ ಸಿನಿಮಾ ಪ್ರೀಕ್ವಲ್ ಸೀಕ್ವಲ್ ಅಂತಂದು. ಅದು ಆನೆಸ್ಟ್ಲಿ ಇಲ್ಲ, ಯಾಕಂದ್ರೆ ಕರ್ವಾ ಸಿನಿಮಾನು ನಾನು ನೋಡಿರ್ಲಿಲ್ಲ. ಬಟ್ ಡೆಫಿನೆಟ್ಲಿ ಚೂ ಮಂತರ್ ಯಾವುದೇ ಸಿನಿಮಾ ಸೀಕ್ವೆಲ್ ಆಗ್ಲಿ ಪ್ರೀಕ್ವೆಲ್ ಆಗ್ಲಿ ಇದೇ ಒಂದು ವರ್ಲ್ಡ್. ಇದಾದ್ಮೇಲೆ ಏನಾಗ್ಬೋದು ಗೊತ್ತಿಲ್ಲ, ಅದು ಮೇಕರ್ಸ್ ಗೆ ಬಿಟ್ಟಿದ್ದು. ಬಟ್ ಇಟ್ಸ್ ಅ ಟೋಟ್ಲಿ ಡಿಫರೆಂಟ್ ವರ್ಲ್ಡ್. ಒಬ್ಬ ನಿರ್ದೇಶಕರ ಒಂದು ಇದ್ರಲ್ಲಿ ಯೋಚನೆ ಮಾಡಿದ್ರೆ ಅವರ ಕರ್ವಾ ಎಕ್ಸ್ಪೀರಿಯನ್ಸ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಅಪ್ಡೇಟೆಡ್ ವರ್ಷನ್ ಆಫ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಕೊಡ್ಸ್ತಾರ. ಕರೆಕ್ಟ್. ಬಟ್ ಶ್ರೀನಿವಾಸ್ ಪ್ರಭುಗಳು ಎಷ್ಟು ಬಂಗ್ಲೆ ಇಟ್ಟಾರಂತ ಗೊತ್ತಿಲ್ಲ ನಮಗೀಗ. ಶ್ರೀನಿವಾಸ್ ಪ್ರಭುಗಳಿಗೆ ಕೇಳ್ಬೇಕೀಗ. ಸೊ ಸರ್, ನಿಮ್ಮ ಒಂದು ಜರ್ನಿ ಹೇಗಿತ್ತು ಸರ್? ಈಗ ನೀವು ಚೂ ಮಂತರ್ ಸೆಟ್ ನ ಯಾವ ರೀತಿ ತಲುಪಿದ್ರಿ? ಚೂ ಮಂತರ್ ನನಗೆ ತರುಣ್ ಸುಧೀರ್ ಅವರು ನಾನು ಕೇಳಿದ್ದೆ, ಅವರು ಆಕ್ಚುಲಿ ರೆಫರ್ ಮಾಡಿದ್ರು ನನ್ನ ಬೇರೆ ಸಿನಿಮಾದು ಒಂದು ಪೋರ್ಟ್ಫೋಲಿಯೋ ಇಟ್ಕೊಂಡು. ಅಂಡ್ ಇವರಿಗೆ ಒಂದು ಫಾರಿನ್ ಕ್ಲಾಸ್ ಆಗಿರುವಂತ ಒಂದು ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುವಂತ ಒಬ್ಬ ವ್ಯಕ್ತಿ ಬೇಕಿತ್ತು. ಅಂಡ್ ದೇ ಥಾಟ್ ನಾನು ಅದಕ್ಕೆ ಸೂಕ್ತವಾಗಿರ್ತೀನಿ ಅಂತ ಅವರಲ್ಲಿ. ಹಂಗಾಗಿ ಅವ್ರು ನನ್ನನ್ನ ಆಯ್ಕೆ ಮಾಡ್ಕೊಂಡ್ರು. ಅಂಡ್ ಸೆಟ್ ಬಂದ್ಮೇಲೂ ಚಿಕ್ಕಣ್ಣ ಅವ್ರ ಜೊತೆಗೆ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ, ಡಬಲ್ ಎಂಜಿನ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಜೊತೆಗೆ ಒಂದು ಇಷ್ಟು ಒಡನಾಟ ಇತ್ತು. ಬೇರೆದು ಅದಿತಿ ಪ್ರಭುದೇ ಆಗ್ಲಿ, ಮೇಘ್ನವರಾಗ್ಲಿ ಸಿನಿಮಾ ಒಂದು ಇಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಮೀಟ್ ಆಗಿದ್ದೆ. ಆಕ್ಟ್ ಯಾವತ್ತೂ ಮಾಡಿರ್ಲಿಲ್ಲ. ಶರಣ್ ಸರ್ನು ಅಂದ್ರೆ ಒಂದೆರಡು ಸತಿ ಮೀಟ್ ಆಗಿದ್ದೆ. ಒಳಗ್ ಬಂದಿದ್ದ ಅನುಭವ ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಪ್ರತಿಯೊಬ್ಬ ಆಕ್ಟರ್ ಇದ್ರಲ್ಲಿ ನೀವು ನೋಡ್ತಿದ್ದಂಗೆ ಸೀಸನ್ಡ್ ಆಕ್ಟರ್ಸ್, ಅವರು ಅವ್ರದೇ ಆದ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವ್ರದೇ ಆದ ಒಂದು ಕೆಪಾಸಿಟಿನ ಇಟ್ಕೊಳ್ತಾರೆ.
ಆ ಕೆಪಾಸಿಟಿನ ಇಟ್ಕೊಂಡು ಆ ಕೆಪಾಸಿಟಿ ಜೊತೆ ಬ್ಲೆಂಡ್ ಆಗಿ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ, ತುಂಬಾ ಖುಷಿ. ಎಸ್ ಸೊ ನಿಮ್ಮನ್ನ ನಾವು ಎಲ್ಲಾ ಶೇಡ್ಸ್ ಒಳಗೂ ನೋಡಿದೀವಿ. ಸೊ ಈಗ ಫ್ಯಾಮಿಲಿ ಮ್ಯಾನ್ ಶೇಡ್ ವಿತ್ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಇರುವಂತ ನಟರ ಜೊತೆಗೆ. Yeah. ಸೊ ನಾವು ಬಹಳ ಕಾತುರತೆಯಿಂದ ಕಾಯಕತ್ತೀವಿ ಸರ್ ಚುಮಂತರಿಗೆ. ಸೇಮ್ ಥ್ಯಾಂಕ್ ಯು Yes, ಸೋ sir. ಮಚ್. And all the very best for your Chumantar and upcoming projects, sir. Thank Thank you. you so much. Thank you.